ಈ ವಿಡಿಯೋದಲ್ಲಿ ನ್ಯೂಮರಿಕ್ ಫಂಕ್ಷನ್ಸ್ ಇನ್ MySQL ಬಗ್ಗೆ ತಿಳ್ಕೊಳ್ಳೋದ. ಇದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನ್ಯೂಮರಿಕ್ ಫಂಕ್ಷನ್ಸಲ್ಲಿ ಫಸ್ಟ್ ಒನ್ ಬಂದು ಅಬ್ಸಲ್ಯೂಟ್ ಫಂಕ್ಷನ್ಸ್. ಈ ಅಬ್ಸಲ್ಯೂಟ್ ಫಂಕ್ಷನ್ಸ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಈ ನೆಗೆಟಿವ್ ವ್ಯಾಲ್ಯೂಯಿಂದ ಪಾಸಿಟಿವ್ ವ್ಯಾಲ್ಯೂಗೆ ನಾವು ಕನ್ವರ್ಟ್ ಮಾಡೋಕ್ಕೆ ನಾವು ಅಬ್ಸಲ್ಯೂಟ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ವಿತ್ ಎಕ್ಸಾಂಪಲ್ ನೋಡೋದ. ಇವಾಗ ಸೆಲೆಕ್ಟ್ ರೂಟ್ ಆಫ್ ನೆಗೆಟಿವ್ ವ್ಯಾಲ್ಯೂನ ಕೊಡ್ತೀನಿ. ಇವಾಗ ನೋಡಬಹುದು ನೆಗೆಟಿವ್ ವ್ಯಾಲ್ಯೂ ಬಂದು ಪಾಸಿಟಿವ್ ವ್ಯಾಲ್ಯೂಗೆ ಕನ್ವರ್ಟ್ ಆಗೈತೆ. ನೆಕ್ಸ್ಟ್ ಕ್ವೆಶ್ಚನ್ ಬಂದು ಈಗ ರೌಂಡ್ ಫಂಕ್ಷನ್ ಏನಕ್ಕೆ ಯೂಸ್ ಮಾಡೋದಂದ್ರೆ, ಇವಾಗ ಸಪೋಸ್ ಆಫ್ಟರ್ ಡೆಸಿಮಲ್ ಡಾಟ್ ಆದಮೇಲೆ ಸೋ ಮೆನಿ ನಂಬರ್ಸ್ ಇರುತ್ತೆ, ಅದನ್ನ ನಾನು ಓನ್ಲಿ 2 ನಂಬರ್ಸ್ಗೆ ರೆಸ್ಟ್ರಿಕ್ಟ್ ಮಾಡಬೇಕು ಅಥವಾ ಅಲ್ಲಿಗೆ ರೌಂಡ್ ಆಫ್ ಮಾಡಬೇಕು ಅಂದರೆ ನಾವು ರೌಂಡ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಇದ್ಯಾವ ರೀತಿ ಅಂದರೆ ವಿತ್ ಎಕ್ಸಾಂಪಲ್ ನೋಡೋದ. ಸೆಲೆಕ್ಟ್ ರೌಂಡ್ ಅಪ್ ಟು 3 ಡೆಸಿಮಲ್ಸ್ ನಾನು ರೌಂಡ್ ಆಫ್ ಮಾಡಬೇಕು ಅಂತ ಕೊಡ್ತೀನಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಷ್ಟೇ. ಇವಾಗ ನೋಡ್ಬೋದು ಆಫ್ಟರ್ 3 ಡೆಸಿಮಲ್ಸ್ ಅಂದರೆ ನಿಯರೆಸ್ಟ್ ಈವನ್ ನಂಬರ್ಗೆ ರೌಂಡ್ ಆಫ್ ಮಾಡೈತೆ. ನೆಕ್ಸ್ಟ್ ಕ್ವಶನ್ ಬಂದು CL. ಈ CL ಏನಕ್ಕೆ ಯೂಸ್ ಮಾಡೋದಂದ್ರೆ ರೌಂಡ್ ಆಫ್ ಟು ನೆಕ್ಸ್ಟ್ ವ್ಯಾಲ್ಯೂ. ಇವಾಗ ನೆಕ್ಸ್ಟ್ ಯಾವ ವ್ಯಾಲ್ಯೂ ಇರುತ್ತೆ ಅಲ್ಲಿಗೆ ರೌಂಡ್ ಆಫ್ ಮಾಡುತ್ತೆ CL ಫಂಕ್ಷನ್. ಯಾವ ರೀತಿ ಅಂದಾಗ ಸೆಲೆಕ್ಟ್ ನೋಡ್ಬೋದು ನೆಕ್ಸ್ಟ್ ಈವನ್ ನಂಬರ್ ಯಾವ್ದಿತ್ತು ಅದಕ್ಕೆ ರೌಂಡ್ ಆಫ್ ಮಾಡೈತೆ CL. ಅದೇ ರೀತಿ ನೆಕ್ಸ್ಟ್ ಫ್ಲೋರ್. ಈ ಫ್ಲೋರ್ ಫಂಕ್ಷನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇದು ನೆಕ್ಸ್ಟ್ ಈವನ್ ರೌಂಡ್ ಆಫ್ ಮಾಡಲ್ಲ, ಕರೆಂಟ್ ಏನು ನಂಬರ್ ಐತೆ ಅದಕ್ಕೆ ರೌಂಡ್ ಆಫ್ ಮಾಡಿ ಹೇಳುತ್ತೆ. ಸಪೋಸ್ ಸೆಲೆಕ್ಟ್ ಫ್ಲೋರ್ 13.567. ನೋಡ್ಬೋದು ಈಗ ಕರೆಂಟ್ ವ್ಯಾಲ್ಯೂ ಏನೈತೆ ಅದಕ್ಕೇನೆ ರೌಂಡ್ ಆಫ್ ಮಾಡಿರುತ್ತೆ, ನೆಕ್ಸ್ಟ್ ನಿಯರೆಸ್ಟ್ ವ್ಯಾಲ್ಯೂಗೆ ರೌಂಡ್ ಆಫ್ ಮಾಡೋದಿಲ್ಲ. ನೆಕ್ಸ್ಟ್ ಫಂಕ್ಷನ್ ಬಂದು ಮಾಡಲಸ್ ಫಂಕ್ಷನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ರಿಮೈಂಡರ್ನ ಅಪ್ಲೈ ಮಾಡೋಕ್ಕೆ ನಾವು ಮಾಡಲಸ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಸೆಲೆಕ್ಟ್ 20/3 ಮಾಡಿದ್ರೆ ನಮಗೆ 2 ರಿಮೈಂಡರ್ ಬರುತ್ತೆ. ಚೆಕ್ ಮಾಡೋದ. ನೋಡ್ಬೋದು 2 ರಿಮೈಂಡರ್ ಬಂದಿದೆ. ಇಷ್ಟು ಪವರ್ ಫಂಕ್ಷನ್ ಏಕೆಂದರೆ ಪವರ್ ಆಫ್ ದ ಗಿವನ್ ನಂಬರ್ನ ನಾವು ಅಪ್ಲೈ ಮಾಡೋಕ್ಕೆ ನಾವು ಪವರ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಸೆಲೆಕ್ಟ್ ಪವರ್ ನೋಡ್ಬೋದು 4ದು ಪವರ್ 2 ಕೊಟ್ಟಾಗ 16 ಕರೆಕ್ಟ್ ಆನ್ಸರು. ನೆಕ್ಸ್ಟ್ ಬಂದು ಸ್ಕ್ವೇರ್ ರೂಟ್ ಟು ಅಪ್ಲೈ ದ ಸ್ಕ್ವೇರ್ ರೂಟ್ ಆಫ್ ಗಿವನ್ ನಂಬರ್ ಅಂದರೆ ಕರೆಂಟಲ್ಲಿರೋ ನಂಬರ್ದು ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡೋಕ್ಕೆ ನಾವು ಸ್ಕ್ವೇರ್ ರೂಟ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಸೆಲೆಕ್ಟ್ SQRT ನೋಡ್ಬೋದು ಇಲ್ಲಿ 16ದು ಸ್ಕ್ವೇರ್ ರೂಟ್ ಎಷ್ಟು ಅಂದರೆ 4. ಈ ಫಂಕ್ಷನ್ಸ್ನ ನಾವು ವ್ಯಾಲ್ಯೂ ಯೂಸ್ ಮಾಡಿದ್ದೀನಿ, ಬಟ್ ಅದನ್ನು ಕಾಲಮ್ಗೂ ಕೂಡ ನಾವು ಯೂಸ್ ಮಾಡ್ಬೋದು. ಕಾಲಮ್ ಈಗ ಸಪೋಸ್ ನಾನು ಸ್ಯಾಲ್ರಿನ ಕೌಂಟ್ ಮಾಡಿರ್ತೀನಿ, ಸಮ್ ಆಫ್ ದ ಸ್ಯಾಲ್ರಿ ಕೊಟ್ಟಾಗ ವ್ಯಾಲ್ಯೂ ಬಂದಿರುತ್ತೆ, ಅದನ್ನು ನೆಕ್ಸ್ಟ್ ಇಂಟೀಜರ್ಗೆ ನಾವು ಯೂಸ್ ಮಾಡ್ಬೇಕಂದ್ರೆ ಫ್ಲೋರ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಅದೇ ಕರೆಂಟ್ ಏನು ವ್ಯಾಲ್ಯೂ ಐತೆ ಇದನ್ನೇ ಬೇಕು ಅಂದಾಗ CL ಯೂಸ್ ಮಾಡ್ತೀವಿ, ಅಥವಾ 2 ಡೆಸಿಮಲ್ಗೆ ರೌಂಡ್ ಆಫ್ ಮಾಡಿ ಅಂತ ಹೇಳಿದಾಗ ರೌಂಡ್ ಆಫ್ ಫಂಕ್ಷನ್ ಒಳಗಡೆ ಯೂಸ್ ಮಾಡ್ತೀವಿ. ಆ ರೀತಿ ಕೂಡ ನಾವು ಯೂಸ್ ಮಾಡ್ಬೋದು. ಇದಾಗಿತ್ತು ಕಂಪ್ಲೀಟ್ ನ್ಯೂಮರಿಕ್ ಫಂಕ್ಷನ್ ಇನ್ MySQL. ಇದೇ ರೀತಿಯ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.